ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತೊಂದು ಡಯಟ್ ಹಾಗೂ ಹೆಲ್ತಿ ರೆಸಿಪಿ ತೋರಿಸ್ಕೊಡ್ತೇನೆ. ಅದೇನೆಂದರೆ ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡೋದು ಹೇಗೆ ಅಂತ. ಮೊದಲನೆಯದಾಗಿ ಖರ್ಜೂರ, ಬಾದಾಮಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಅಂಜೂರ, ಒಣದ್ರಾಕ್ಷಿ, ವಾಲ್ನಟ್, ಗೋಡಂಬಿ, ಪಿಸ್ತಾ ಹಾಗೂ ಕೊಬ್ಬರಿ ಪುಡಿ, ಗಸಗಸೆ ಮತ್ತು ತುಪ್ಪ. ಎಲ್ಲ ಪದಾರ್ಥನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಕಾದಿದೆ, ಅದಕ್ಕೆ 3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ನಂತರ ಬಾದಾಮಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡಿ. ನೆಕ್ಸ್ಟ್ ಗೋಡಂಬಿ ಹಾಕಿ ಅದು ಕೂಡ ರೋಸ್ಟ್ ಆದಮೇಲೆ ಈಗ ಉಳಿದಿರೋ ಎಲ್ಲ ಡ್ರೈ ಫ್ರೂಟ್ಸು ಒಂದೊಂದಾಗಿ ಹಾಕಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ಇವಾಗ 3/4% ಫ್ರೈ ಆಗಿದೆ. ಗಸಗಸೆ ಹಾಕಿ ಒಣ ಕೊಬ್ಬರಿ ಪುಡಿ ಹಾಕಿ 1-2 ನಿಮಿಷ ಫ್ರೈ ಮಾಡಿ. ಈಗ ಬೀಜ ತೆಗೆದಿರೋ ಖರ್ಜೂರನ ರುಬ್ಕೊಳ್ತಾ ಇದ್ದೀನಿ. ಇವಾಗ ಸಪ್ರೇಟ್ ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋ ಅಂಥ ಖರ್ಜೂರನ ಪ್ಯಾನ್ ಒಳಗಡೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು, ಲೋ ಫ್ಲೇಮಲ್ಲಿಟ್ಟು. ಇವಾಗ ಎಲ್ಲ ಪದಾರ್ಥನೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳಿ. ಇವಾಗ ನೀವೇ ನೋಡ್ಬೋದು, ಹೆಲ್ತಿ ಹಾಗೂ ಶುಗರ್ಲೆಸ್ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆಗಿದೆ. ಇದು ತುಂಬ ರುಚಿ ಇರುತ್ತೆ. ಮನೆಯಲ್ಲಿ ಗರ್ಭಿಣಿ ಹೆಣ್ಮಕ್ಳು ಮತ್ತು ಬಾಣತಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೂ ಕೂಡ ಕೊಡಿ, ಶಕ್ತಿ ಬರುತ್ತೆ.